ಶ್ರೀ ಗುರುದೇವ. ಎಷ್ಟೋ ಜನ ನಮ್ಮ ಸಾಧಕರು ಅನೇಕ ಪ್ರಶ್ನೆಗಳನ್ನು ಹಾಕ್ತಿರ್ತಾರೆ. ಕೆಲ ಮಂದಿಗೆ ಜಿಜ್ಞಾಸುತನ ಬಾಳ್ತದೆ, ಭಾಳ ತಿಳ್ಕೋಬೇಕು ಅಂತ ತಿಳ್ಕೊಂಡು. ನನಗೂ ಒಂದೊಮ್ಮೆ ಭಾಳ ಜಿಜ್ಞಾಸುತನ ಇತ್ತು, ಎಲ್ಲವನ್ನು ತಿಳ್ಕೋಬೇಕು ಅನ್ನೋ ಜಿಜ್ಞಾಸೆ ಇತ್ತು, ಹಂಬಲ ಇತ್ತು, ತಹತೈಕೆ ಇತ್ತು. ನನಗೇನು ಗೊತ್ತಾಗೋದಿಲ್ಲ ಅದನ್ನು ತಿಳ್ಕೊಳ್ಳಿಕ್ಕೆ ಅದು ಅದು ನನಗೆ ಗೊತ್ತಾಗೋರಿಗೆ ಬಿಡ್ತಿದ್ದೇ ಇಲ್ಲ. ಹೀಗಾಗಿ ನಾನು ಎಷ್ಟು ವಿದ್ಯೆ ಕಲಿತೀನಪ್ಪ ನನಗೆ ಗೊತ್ತಿಲ್ಲ, ಅಷ್ಟು ವಿದ್ಯೆ ಕಲಿತೀನಿ. ಒಬ್ಬ ನಿಮ್ಮಂಥವ್ರು 3-4 ಜನ್ಮ ತೆತ್ತರೂ ಎಷ್ಟು ಹೊಂತೀರಿ ಅಷ್ಟು ಒಂದೇ ಜನ್ಮದಾನ ಹಾಕ್ಕೊಂಡಿದ್ದೀನಿ. 5 ಎಮ್ಮೆ 187 ಸರ್ಟಿಫಿಕೇಷನ್ ಆ್ಯಂಡ್ ಡಿಪ್ಲೊಮಾ ಪದವಿಗಳು. ಸರ್ಟಿಫಿಕೇಟ್ ಮತ್ತು ಡಿಪ್ಲೊಮಾ ಪದವಿಗಳಷ್ಟು 187. ಮತ್ತು BPD, DTC, ರಾಷ್ಟ್ರಭಾಷಾ ವಿಶಾರದ, ಹಿಂದಿ, ಡಾನ್ಸು, ಕಥಕ್ಕಳಿ, ಭರತನಾಟ್ಯಂ, ಕುಚ್ಚುಪುಡಿ, ಕರಾಟೆ, ಜೂಡೋ, ಜುಜುತ್ಸು ಎಲ್ಲ ಅದನ್ನು ಏನು ತಿಳ್ಕೋಬೇಕು ಕಲಿತಿದ್ದೆ. ಶಂಕರನಾಗ್ ಕೇಳಿಲ್ಲ, ಶಂಕರನಾಗ್ ಮೈ ಬೆಸ್ಟ್ ಫ್ರೆಂಡ್. ಅವರು ಒಂದಾನೊಂದು ಕಾಲದಲ್ಲಿ ಫಸ್ಟ್ ಪಿಕ್ಚರ್ ಅವಳು. ನಾನು ಧಾರವಾಡದ ಕಾಲೇಜಿನೊಳಗೆ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಿದ್ದೆ. ಅವಾಗ ಮಡ್ರಾಸ್ದವರು ಒಬ್ಬರು ಕಳರಿ ಪಯಟ್ ಅಂತಕೊಂಡು ವಿದ್ಯೆ ಅದ, ಜೂಡೋ ಕರಾಟೆ ಹೆಂಗದ ಕಳರಿ ಪಯಟ್ ಅಂತಾರೆ ಅದಕ್ಕೆ. ಆ ಒಂದಾಣದ ಕಾಲ ಶೂಟಿಂಗ್ ಬಂದಾಗ ಅಲ್ಲೆಲ್ಲೇ ಉಳವಿ, ಗೋಕರ್ಣ ಆ ಕಡೆ ಶೂಟಿಂಗ್ ಹಿಡಿದಿತ್ತು. ಧಾರವಾಡದಲ್ಲೇ ನಮ್ಮೊಳಗೆ ನಮ್ಮ ಕೂಡ ಹಾಲ್ಟ್ ಮಾಡಿದ್ರು ಅವರು, ಶಂಕರನಾಗ ಮತ್ತು ಅವರು ಡೈರೆಕ್ಟರ್. ತುಂಬ ಅವಾಗ ನನಗೆ ಫಸ್ಟ್ ಪಿಕ್ಚರ್ ಅವನು. ಅದು ಮುಂದೆ ಫೇಮಸ್ ಅದ ಮತ್ತು ಬೇರೆ ನಾ ಏನೋ ಕಸರ ಅಂತ ತಿಳ್ಕೊಂಡಿದ್ದೆ, ಒಬ್ಬ ಏನೋ ಸುಮ್ಮನೆ ಆ್ಯಕ್ಟರ್ ಅಂತ ತಿಳ್ಕೊಂಡು ಅದು ಫೇಮಸ್ ಆಗಿಬಿಟ್ಟು ಒಂದು ಇದ್ರೊಳಗೆ. ಯಾವಾಗ ಅವನ ಸ್ಟೈಲು, ಅವನು ಡೈರೆಕ್ಟರ್ ಇದು ಮಾಡೋದು ನಾನು ಕಲಿಬೇಕು ಅನ್ನಿಸ್ತು. ಆ ಶೂಟಿಂಗ್ ಮುಗಿದ ಮೇಲೆ ಪ್ರತ್ಯೇಕ ಕೋರ್ಸ್ ಮಾಡಿದ್ರು ಅವರು. ಅವಾಗ ನಾನು ಜಾಯ್ನ್ ಆಗಿದ್ದೆ. ಆಗಿನ ಕಾಲದಾಗ 2,000 ರೂಪಾಯಿ ಕೊಟ್ಟಿದ್ದೆ. ನನ್ನ ಪಗಾರ 185 ಇತ್ತು ತಿಂಗಳಿಗೆ. ಅಷ್ಟು ಹುಚ್ಚು ನನಗೆ. ಹೀಗಾಗಿ ಅನೇಕ ವಿದ್ಯೆಗಳನ್ನು ಕಲಿತೆ. ನೀವು ಅದನ್ನು ಕಲಿಲಿಕ್ಕೆ ಆಗೋದೇ ಇಲ್ಲ, ಸಾಧ್ಯವೇ ಇಲ್ಲ, ಹೌದಾ? ಸೊ ಅಂದರೆ ನಾ ಯಾಕೆ ಅಷ್ಟು ವಿದ್ಯೆ ಕಲಿತಂದ್ರೆ ತಹತೈಕೆ. ಈ ನನ್ನ ಶಿಷ್ಯರ ಪ್ರಶ್ನೆ ಹಾಕಿರಂತ ಹೇಳಿದ್ರಲ್ಲ, ಅನೇಕ ಪ್ರಶ್ನೆ ಹಾಕ್ತಾರೆ. ಗುರುಜಿ ಅದು ಹೆಂಗೆ, ಗುರುಜಿ ಅದು ಹೆಂಗೆ, ನನಗೆ ಹೆಂಗೆ ಹಿಂಗ್ಯಾಕೆ ಮಾಡ್ತಾಳೆ, ನನ್ನ ಮಕ್ಳಿಗೆ ಯಾಕೆ ಮಾಡ್ತಾರೆ, ನನ್ನ ಮಗ ಹುಚ್ಚು ವಿಚಾರ ಮಾಡ್ತಾನೆ, ಅವಾಗ ಏನು ದೇವ್ಗೆ ಬಡ್ಕೊಂಡತ್ತೆ ಹೆಂಗೋ, ಭಾನುಮತಿ ಮಾಡಿರೋ ಹೆಂಗೋ, ನನಗೆ ಹಿಂಗ್ಯಾಕೆ ಮಾಡ್ತಾಳೆ, ಹಿಂಗೆ ಅನೇಕ ಪ್ರಶ್ನೆಗಳು ಹಾಕ್ತಾರೆ. ಇವು ಲೌಕಿಕ ಆಯಿತು. ಇನ್ನು ಪಾರಮಾರ್ಥಿಕ ಪ್ರಶ್ನೆಗಳು ಹಾಕ್ತಾರೆ. ಗುರುಜಿ ಅದು ಅಂದ್ರೆ ಹೆಂಗೆ, ಸ್ವರ್ಗ ಅನ್ನೋ ಐತೇನ್ರಿ ಗುರುಜಿ, ಮತ್ತು ಇದ್ರೆ ಕಾಣಿಸ್ಬೇಕಲ್ರಿ ಗುರುಜಿ, ಅಲ್ಲೇ ಮತ್ತೆ ಎಲ್ಲ ಸೆಟ್ಲೈಟ್ ಒಂದು ಇಷ್ಟದಾವ, ಮತ್ತು ಎಲ್ಲಿದ್ರಿ ಸ್ವರ್ಗ, ಮತ್ತು ಎಲ್ಲಿ ಹುಡುಕೆ ಇಲ್ಲ ರೀ ಯಾರು, ಎಲ್ಲಿ ಐತಿ ಅಂತ ಕೇಳ್ತಾರೆ. ಒಬ್ಬ ನರಕ್ಕೆ ಎಲ್ಲೈತೆ ಅಂತ ಕೇಳ್ತಾನೆ. ಹೀಗೆ ಹೆಚ್ಚು ಪ್ರಶ್ನೆಗಳು ಕೇಳ್ತಾನೆ. ಇವತ್ತು ಬೆಳಗ್ಗೆ ಒಬ್ಬ ಶಿಷ್ಯ ಒಂದು ಅದ್ಭುತ ಪ್ರಶ್ನೆ ಹಾಕಿದ. ನಿಮಗೆ ಅವು ನಿಮ್ಮ ಪ್ರಶ್ನೆನೇ ಇಲ್ಲ. ನಿಮಗೆ ನಿಮಗೇನು ಪ್ರಶ್ನೆ ಕೇಳಪ್ಪ ಅಂದ್ರೆ ಏನಿದೆ ನಿಮ್ಮ ಇಲ್ಲೇ ಇಲ್ಲ. ಪ್ರಶ್ನೆ ಇಲ್ಲಪ್ಪ ಅಂದ್ರೆ 2 ಅರ್ಥ ಬರ್ತಾವೆ. ನಿಮ್ಮಲ್ಲಿ ಪ್ರಶ್ನೆ ಇಲ್ಲ ಅಂದರೆ 2 ಅರ್ಥ ಬರ್ತಾವೆ. ಒಂದು, ನೀವು ಭಾಳ ಶಾನ್ಯಾರಿದ್ದೀರಿ, ಪ್ರಶ್ನೆನೇ ಇಲ್ಲ ಅನ್ಸುತ್ತೆ. ಶಾನ್ಯಾರಿದ್ದೀರಿ, ಭಯಂಕರ ಶಾನ್ಯಾರಿದ್ದೀರಿ, ಅದಕ್ಕಿಂತ ಅದಕ್ಕೆ ಪ್ರಶ್ನೆಗಳೇ ಇಲ್ಲ. ಒಂದು ಶಾನ್ಯಾರಿದ್ದೀರಿ ಕಂಪ್ಲೀಟ್, ಒಂದೇದು ಹುಚ್ಚರದಿರಿ, ಏನೂ ಗೊತ್ತಾಗೋದಿಲ್ಲ, ಪ್ರಶ್ನೆ ಗೊತ್ತಾಗೋದಿಲ್ಲ, ಉತ್ತರನೂ ಗೊತ್ತಿಲ್ಲ. ಆದ್ರೆ ಕೆಲವು ಮಂದಿ ಜಾಣರು ಇರ್ತಾರೆ, ಬದುಕಿನ ಮೌಲ್ಯಗಳನ್ನು ತಿಳ್ಕೊಬೇಕಂತಾರೆ. ಮುಂಜಾನೆ ಒಬ್ಬ ಶಿಷ್ಯ ಹೆಸರು ಹೇಳಲಾರೆ ಒಂದು ಪ್ರಶ್ನೆ ಹಾಕಿದ. ಅವನ ಪ್ರಶ್ನೆ ನೋಡಿ, ಗುರುಜಿ ಉತ್ತರವೇ ಇಲ್ಲದ ಪ್ರಶ್ನೆಗಳದಾವನ್ರಿ ಅಂತ ಕೇಳ್ದ. ಈಗ ಕೇಳ್ದ, ನನಗೆ ಉತ್ತರವೇ ಇಲ್ಲದ ಪ್ರಶ್ನೆಗಳ ಏನ್ರ ಅದಾವನ್ರಿ? ಉತ್ತರವೇ ಇಲ್ಲದ ಪ್ರಶ್ನೆಗಳು. ಯಾಕೆ ನಾವು ಪದೇ ಹೇಳ್ತಿದ್ದೆ, ತಮ್ಮ
ಅದು ಏನು ಪ್ರತಿಯೊಂದು ಪ್ರಶ್ನೆಗೂ ಉತ್ತರದ, ಪ್ರತಿಯೊಂದು ಸಂಕಟಕ್ಕೆ ಪರಿಹಾರ ಇಲ್ಲದೆ ಪರಿಹಾರ ಇಲ್ಲದ ಸಮಸ್ಯೆಗಳಿಲ್ಲ, ಪರಿಹಾರ ಇಲ್ಲದ ಸಂಕಟವಿಲ್ಲ, ಹಿಂಗೆಲ್ಲ ಹೇಳ್ತಿದ್ದೆ. ಅದಕ್ಕೆ ನೀವು ಒಮ್ಮೆ ಪರಿಹಾರ ಇಲ್ಲದ ಸಂಕಟ ಇಲ್ಲ ಅಂತ ಹೇಳಿರಿ. ಮತ್ತು ನಾಯಿ ಕೇಳಕತ್ತಿ ನಿಮ್ಗೆ ಉತ್ತರವೇ ಇಲ್ಲದ ಪ್ರಶ್ನೆಗಳದಾವ. ನಾವು ಕೇಳ್ದವ ಉತ್ತರವೇ ಇಲ್ಲದ ಪ್ರಶ್ನೆಗಳು ಗೊತ್ತಾಗ್ತದೆ ನಿಮ್ಗೆ. ಉತ್ತರವೇ ಇಲ್ಲ, ಅದಕ್ಕೆ ಉತ್ತರ ಕೊಡಲಿಕ್ಕೆ ಶಕ್ಯವೇ ಇಲ್ಲ. ಹುಡುಕಾಟ ನಡೆದತಿ ಈ ಪ್ರಶ್ನೆಗಳ ಬಗ್ಗೆ, ಹುಡುಕಾಟ ನಡೆದತಿ. ಎಂಥ ಪ್ರಶ್ನೆ? ನಿನ್ನ ಹೆಸರೇನಮ್ಮ? ಹಾಂ, ವಿಜಯಲಕ್ಷ್ಮಿ. ವಿಜಯಲಕ್ಷ್ಮಿ ಯಾವರಿಂದ ಬಂದೆ? ಕೊಪ್ಪಳ. ಇಲ್ಲಿ ಯಾಕೆ ಬಂದೆ? ಅದಕ್ಕೆ ಉದ್ದೇಶ ಐತಿಲ್ಲ? ಏನು ಸುಮ್ಮನೆ ಬಂದೆ? ಇಲ್ಲ, ಇದು ಮುಗಿತೈತಲ್ಲ, ಎಲ್ಲಕ್ಕೆ? ಹಾಂ, ಮನೆಗೆ ಹೋಗ್ಯ ಸೀದಾ? ನಾ ಪ್ರಶ್ನೆ ಕೇಳಿದ್ನಿಲ್ಲ, ನಾ ಪ್ರಶ್ನೆ ಕೇಳಿದ್ನ್ಯಾ, ನೀವು ಉತ್ತರ ಕೊಟ್ಟು. ಇವು ಏನಿವು? ಪ್ರತಿ ಪ್ರಶ್ನೆಗಳಿಗೆ ಉತ್ತರ ಇವೆ, ಪ್ರಶ್ನೆಗಳು ಅದಕ್ಕೆ ಉತ್ತರ ಇವೆ. ಇದನ್ನ ಸ್ವಲ್ಪ ಟ್ವಿಸ್ಟ್ ಮಾಡಿಕೊಟ್ಟೀನಿ, ಹೌದಾ? ನೀನು ಎಲ್ಲಿಂದ ಬಂದೆ ಅಂತ ನಾ ಕೇಳಿದೆ. ಕೊಪ್ಪಳದಿಂದ ಬಂದೆ ಅಂದೆ. ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳ್ತೀನಿ. ನೀನು ಈ ಜಗತ್ತಿಗೆ, ಈ ಭೂಮಿಗೆ ಎಲ್ಲಿಂದ ಬಂದೆ? ಅಲ್ಲಿಗೆ ಎಲ್ಲಿಂದ ಬಂದೆ? ಹಂಗದ. ಹಾಗಾದ್ರೆ ಪ್ರಶ್ನೆ ಏನಿತ್ತು? ಎಲ್ಲಿಂದ ಬಂದೆ? ಸಲೀಸಾಗಿ ಹೇಳಿಬಿಟ್ರಿ, ಕೊಪ್ಪಳದಿಂದ ಬಂದೆ. ಈಗ ನಾ ಕೇಳ್ತೀನಿ, ಹೆಂಗೆ ಕೊಪ್ಪಳದಿಂದ ಇಲ್ಲಿ ಬಂದು ಈ ಭೂಮಿಗೆ ಬಂದ್ಯಲ್ಲ, ಈ ಭೂಮಿಗೆ ಬಂದ್ಯಲ್ಲ, ಎಲ್ಲಿಂದ ಬಂದೆವ? ಹೇಳಿ ನೋಡು. ಎಲ್ಲಿಂದ ಬಂದಿ ಹೇಳಿ ನೋಡೋದು. ಅದು ಗೊತ್ತಾಗಲಿಲ್ಲ. ಎರಡನೇ ಪ್ರಶ್ನೆ ಹಾಕ್ತೀನಿ. ಹಾಗಾದ್ರೆ 4 ಪ್ರಶ್ನೆ ಹಾಕಿದ್ದೆ. ಈಗ ಅದೇ 4 ಪ್ರಶ್ನೆ, ಮತ್ತೆ ಅದೇ 4 ಪ್ರಶ್ನೆ. ಎಲ್ಲಿಂದ ಬಂದೆ ಕೇಳಿದೆ, ಗೊತ್ತಾಗಲಿಲ್ಲ. ಕೊಪ್ಪಳದಿಂದ ಬಂದೆ ಅಂತ ಕೇಳಿದ್ದೆ, ಬಟ್ ಭೂಮಿಗೆ ಎಲ್ಲಿಂದ ಬಂದೆ ಅಂತ ಕೇಳಿದೆ, ಉತ್ತರ ಇಲ್ಲ. ಮತ್ತು ಇಲ್ಲಿ ಯಾಕೆ ಬಂದೆವ ಅಂತ ನಾ ಕೇಳಿದ್ರೆ, ಟ್ರೀಟ್ಮೆಂಟಿಗೆ ಬಂದೇನ್ರಿ ಅಂದೆ. ನಾ ಕೇಳ್ತೇನೆ, ಈ ಭೂಮಿಗೆ ಬಂದು ಏನು ಕಾರ್ಬಾರ ಮಾಡಕ್ಕೆ ಬಂದಿ? ಇಲ್ಲಿ ಎದಕ್ಕೆ ಬಂದು ಹೇಳಿ ನೋಡೋಣ. ಯಾವ ಉದ್ದೇಶ ಇಟ್ಕೊಂಡು ಬಂದು? ನೀನು ಕೊಪ್ಪಳದಿಂದ ಇಲ್ಲಿ ಬರಬೇಕಾದ್ರೆ ಉದ್ದೇಶದ ಟ್ರೀಟ್ಮೆಂಟ್ ತೊಗೊಳಕ್ಕೆ ಬಂದು. ಸೊಂಟ ನುಸ್ತಿತ್ತು, ಇದು ನುಸ್ತಿತ್ತು ಬಂತ, ಉದ್ದೇಶ ಇತ್ತಿಲ್ಲ. ಈ ಭೂಮಿಗೆ ಯಾಕೆ ಬಂದಿ? ಯಾರು ಕರೆಸಿದ್ರನ? ಬಾಯಿ ಅವ್ವ ಅವತಾರ ತಾಳಿ ಅಂತಿಕೊಂಡು ಯಾರು ನಿನ್ನ ಕರೆದ್ರು? ಕರ್ಮ ಅಂದ್ರೆ ಏನು? ಎಲ್ಲೈತದು? ಎಲ್ಲಿಂದ ಬಂದೆ? ಯಾಕೆ ಬಂದೆ? ಎಷ್ಟು ಮಂದಿಗೆ ಮಣ್ಣು ಕೊಟ್ಟು ಬಂದಿಯಲ್ಲ, ಸುಡ್ಗಾರ ಸತ್ರು ಆರಾಮ್ ಹೋಗಿ ಮಣ್ಣು ಕೊಟ್ಟು ಬಂದು ಕುನ್ಯಾಗಿಟ್ಟು ಬಂದ್ರಿ. ಎಲ್ಲಿ ಕಳಿಸಿದ್ರು ಅವ್ರನ್ನೆಲ್ಲ? ಎಲ್ಲಿ ಕಳಿಸಿದ್ರಿ ಅವ್ರನ್ನ? ಎಲ್ಲಿ ಹೋದ್ರು? ಎಲ್ಲಿ ಕಳಿಸಿ ಅವ್ರನ್ನೆಲ್ಲ? ನಿಮ್ಮ ಮನೆಗೆ ಎಷ್ಟು ಬಂದಿದಾರ? ಯಾರ್ಯಾರು? ನಿಮ್ಮ ಮನೆಯವರಪ್ಪ ತೀರ್ಕೊಂಡಾರ. ಅವರಪ್ಪ ಎಲ್ಲಿ ಹೋಗ್ಯಾರ? ಅವರು ತೀರ್ಕೊಂಡಾರ, ಎಲ್ಲಿ ಹೋಗ್ಯಾರ ಅವರು? ಸ್ವರ್ಗ ನೋಡಿಯೋನು? ನೋಡಿ ಒಂದು ದೊಡ್ಡ ಸ್ವರ್ಗಕ್ಕೆ ಹೋಗ್ಬೋದು. ಸ್ವರ್ಗದ ಶಬ್ದದ ಅರ್ಥ ಗೊತ್ತೈತೆ ನೀವು? ಹೇಳ್ರಿ. ಒಂದೇದು ಫಸ್ಟ್ ಪ್ರಶ್ನೆ ನಾನು ಹಾಕಲೇ ಇಲ್ಲ ನಿನಗೆ. ನೀ ಯಾರು ಅಂತ ಕೇಳಿದಾಗ ವಿಜಯಲಕ್ಷ್ಮಿ ಅಂದಿ, ಹೌದಾ? ನೀ ಯಾರು? ವಿಜಯಲಕ್ಷ್ಮಿ. ವಿಜಯಲಕ್ಷ್ಮಿ ಹೆಸರಾತು. ನೀ ಯಾರು? ಮಾನವ? ಏನು ಮಾನವಿ?
ಅಕ್ಕ ಮತ್ತೆ ಹೇಳ್ತಾರಲ್ಲ, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು. ಹೌದಾ? ಅಷ್ಟೇ ಫರಕ್ ಅದು. ಒಳಗಿರುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ಹೇಳಿಬಿಟ್ರು. ಅದನ್ನ ಪ್ರಶ್ನೆ ನೀ ಹಾಕ್ತೀನಿ, ನೀ ಯಾರು? ಸ್ವಲ್ಪ ತಲೆ ಕೆಡಿಸುವರಿ ಒಮ್ಮೆ. ಆತ್ಮ ಎಲ್ಲಿರ್ತದ? ಆತ್ಮ ಕಾಲಾಗತ್ತೋ, ಕೈಯಾಗತ್ತೋ, ಕಣ್ಣಾಗತ್ತೋ? ಅಲ್ಲೈತೆ, ತೋರಿಸಿ ನೋಡೋಣ. ಮತ್ತು ಹಾರ್ಟ್ ಆಪರೇಷನ್ ಮಾಡ್ತಾರೆ, ಕಂಡೇ ಇಲ್ಲ ಡಾಕ್ಟ್ರಿಗೆ. ಮತ್ತು ಅದು ಹಾಂ, ಎಷ್ಟು ಮಂದಿ ಹಾರ್ಟ್ ಆಪರೇಷನ್ ಆಗತ್ತೆ ಈಗಂತೂ ಕಾಮನ್ ಆಗಿ. ಒಬ್ರಿಗೆ ಕಂಡಿಲ್ಲ ಆತ್ಮ. ನೀ ಆತ್ಮ ಅಂತಿ, ಕಾಣುದಿಲ್ಲ ಗೋಚರ. ಕೇಳ್ಕೊಡಿ ಸ್ವಲ್ಪ ಪ್ರಶ್ನೆಗಳನ್ನು. ನಿಜವಾದ ಜಾಣತನ ಅಂತಂದ್ರೆ ಈ ಪ್ರಶ್ನೆಗಳಿಗೆ ಉತ್ತರ ಹುಡ್ಕೊಳ್ಳೋದು. ನಾನೊಬ್ಬರು ಮನೆಗೆ ಹೋಗಿದ್ದೆ. ಆ ಮನ್ಯಾಗ ಗಂಡ ಹೆಂಡತಿ ನೌಕರಿ ಹೋಗಿದ್ರು. ಅಜ್ಜೊಬ್ಬಕ್ಕೆ ಇದ್ದು ನಮ್ಮ ಕ್ಯಾಂಪಿಗೆ ಅಟೆಂಡ್ ಆಗಿದ್ಲು. ಗುರುಗಳ ನಮ್ಮ ಮಗ್ಗನ ಮನೆಗೆ ಹೋಗಿದ್ದೆವು ಪಾತ್ ಪೂಜೆಗೆ. ಗುರುಗಳು ನಮ್ಮ ಮನೆಗೂ ಪಾತ್ ಪೂಜೆ ಮಾಡಕ್ಕೆ ಬರ್ಬೇಕ್ರಿ ಅಂತ ಹೋದೆ. ಪಾತ್ ಪೂಜೆ ಆಯಿತು. ಅಷ್ಟೊತ್ತಿಗೆ ಸ್ಕೂಲಿಗೆ ಹೋದಂಥ ಮೊಮ್ಮಗಳು ಬಂದು, ಬಾ ಬಾ ಗುರುಗಳ ಕೈ ನಮಸ್ಕಾರ ಮಾಡು ಅಂತರು. ಅಂತದ್ದು ಮಾಡಲೇ ಇಲ್ಲ. ಮಾಡುವಂಥದ್ದು ಅಂತದ್ದು. ಅವ್ರಿಗೆ ಹೇಳಿಬಿಡ, ನೀ ಮಾಡು ಮೊದ್ಲು ಅಂತಂದೆ. ಮಾಡಿದ್ಲ, ಅವತ್ತು ಮಾಡ್ತಾವಾಗ. ಹೌದಾ? ಆಯ್ತು. ಮುಂದೆ ತಾರೀಫ್ ಶುರು ಆಯಿತು. ಗುರುಜಿ ನಾ ಹೇಳೇನ್ರಿ, ನನ್ನ ಮೊಮ್ಮಗಳು ಈಕಿನ ಹೆಸರು, ಅದು ಬ್ಯಾಡ ಹೇಳೋದು, ಈಕಿನ ಹೆಸರು ಐತಿ, ಇಷ್ಟು ಶಾಣೆ ಆಗೈತ್ರಿ ಗುರುಜಿ, ಭಾಳ ಶಾಣೆ ನೋಡ್ರಿ ಗುರುಜಿ ಅಂತ. ಹೆಂಗವ ಅಂತಂದು ನಾನು. ಏನು ಹೇಳಿ ಗುರುಜಿ, ಶಾರುಖ್ ಖಾನ್ ಎಷ್ಟು ಪಿಕ್ಚರ್ ಮಾಡ್ಯಾನ, ಶಾರುಖ್ ಖಾನ್ ಎಷ್ಟೆಷ್ಟು ನಟಿಯರು ಕೂಡ ಆ್ಯಕ್ಟ್ ಮಾಡ್ಯಾನ, ಅವ್ನ ಪಿಕ್ಚರ್ ಎಷ್ಟದ ಪಟ 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 ಹೇಳ್ತೈತೆ ಅಂತ. ಬೈಕೋಬೇಕು ನಿಂತ್ಕೊಂಡು. ಇದನ್ನು ತೊಗೊಂಡು ಏನು ಮಾಡ್ತಾ ಆಕೆ? ಶಾರುಖ್ ಖಾನ್ ಪಿಕ್ಚರ್ನೇ ಮಾಡಿ ತೊಗೊಂಡು ಈಗೇನು ಮಾಡಕ್ಕೆ? ಎಷ್ಟು ನಟಿಯರು ಕೂಡ ಮಾಡ್ಯಾನ ತೊಗೊಂಡು ಈಗೇನು ಮಾಡಕ್ಕೆ? ಅದು ಜ್ಞಾನ ಅಂತ ತಿಳ್ಕೊಂಡಾಳಕ್ಕೆ, ಬುದ್ಧಿಗೇಡಿ. ಮೊಮ್ಮಗಳು ನೆನಪಿಟ್ಟುಕೊಂಡದಕ್ಕೆ ಜ್ಞಾನಿ ಅಂತ ತಿಳ್ಕೊಂಬಿಟ್ಟಾಳಕ್ಕೆ. ಎಂತ ಹುಚ್ಚು ಅದೇರಪ್ಪ, ಇದ ಜ್ಞಾನ. ಯಾರು ಎಷ್ಟು ಆ್ಯಕ್ಟರ್ ಕೂಡ ಮಾಡ್ಯಾರ, ಎಷ್ಟು ಪಿಕ್ಚರ್ ಮಾಡ್ಯಾರ, ತಗೊಂಡು ಏನಾಗಬೇಕಾಗಿತ್ತು ನಿಮಗೆ? ಜ್ಞಾನ ಅಲ್ವೇ ಅಲ್ಲ. ನನ್ನ ಮಟ್ಟಿಗೆ ಜ್ಞಾನ ಅನ್ನೋದು 4 ಪ್ರಶ್ನೆಗಳಿಗೆ ಯಾರು ಉತ್ತರ ಹುಡುಕೊಂತಾರೋ ಅವ ಮಹಾಜ್ಞಾನಿ. 1ನೇ ಪ್ರಶ್ನೆ, ನಾನು ಯಾರು? ನಾನು ಎಲ್ಲಿಂದ ಬಂದೆ? ಇಲ್ಲಿ ಯಾಕೆ ಬಂದೆ? ಇಲ್ಲಿ ಮುಗಿದ ಮೇಲೆ ಎಲ್ಲಿ ಹೋಗ್ತೀನಿ? 4 ಪ್ರಶ್ನೆ. ನಿಮ್ಮಲ್ಲಿ ತಾಕತ್ತಿದ್ರೆ, ಜಿಜ್ಞಾಸೆ ಇದ್ದರೆ, ಕಳಕಳಿ ಇದ್ದರೆ, ಈ ಜನ್ಮ ಸಾರ್ಥಕ ಮಾಡ್ಕೋಬೇಕಂದ್ರೆ ಹುಡುಕೊಂತೀರಾ? ಇದೇ ಪ್ರಶ್ನೆಗಳನ್ನ ಹಾಕೊಂಡಕ್ಕೆ ಸಿದ್ಧಾರ್ಥ ಬುದ್ಧಾದ. ಮತ್ತು ಸಿದ್ಧಾರ್ಥ ಇದ್ದವ ಹೆಂಗೆ ಹಿಡ್ಕೊಂಡವ? ಅವರಪ್ಪ ಒಳಗಿಟ್ಕೊಂಡಿದ್ದ. ಯಾಕೆ ಒಳಗಿನ ಕಥೆ ಅದ ಅದಕ್ಕೆ? ಅವ ಸಣ್ಣವಿದ್ದಾಗ ಸುಮ್ಮನೆ ಜ್ಯೋತಿಷ್ ಹೊಂಟಿದ್ದ. ಕೊಡ್ಬೇಕಿಲ್ಲ. ಎಲ್ಲರದ್ದು ಹಣೆ ಬರ ಅಷ್ಟ. ರಾಜರಿದ್ರೇನು, ಪುರಾಣದ ಕಾಲದ್ರೇನು, ಎಷ್ಟು ವರ್ಷ ಹಿಂದಿದ್ರೇನು, ಎಲ್ಲರಿಗೂ ಜ್ಯೋತಿಷದ ಬಗೆಗೆ ಭಾಳ ಕಾಳಜಿ, ಭಾಳ ಉತ್ಸುಕ. ಈಗ ನೀವು ನೋಡಿರ್ಬೇಕಾರೆ ನಂದು ಬಿಡ್ರಿ. ನಾ ಅಮೇರಿಕಕ್ಕೆ ಹೋದಾಗ, ಕೆನಡಾಕ್ಕೆ ಹೋದಾಗ ನನ್ನ ಡ್ರೆಸ್ ನೋಡಿ, ಆ ಪಂಡಿತ್ ಹೈ ಅಂತ ಕೇಳ್ತಿದ್ರು. ಆ ಪಂಡಿತ್ ಹೈ ಅಂತ ಕೇಳ್ತಿದ್ರು. ಹಾಂ ಅಂತಿದ್ದೆ. ಕೈ ನೋಡ್ರಿ ಅಂತಿದ್ರು ಅವರು. ಇಷ್ಟು ಉತ್ಸುಕತನ. ಹಾಗೇನೆ ಸಿದ್ಧಾರ್ಥನ ತಂದೆ ಶುದ್ಧೋಧನ, ತಾಯಿ ಮಾಯಾವತಿ, ಹೌದಾ, ಇಬ್ಬರು ಕೂಡಿ ನನ್ನ ಮಗನ ಭವಿಷ್ಯತ್ ಏನದ ನೋಡ್ರಿ ಪಂಡಿತ್ರಿ ಅಂತಂದರು. ನೋಡಿದರು, ತಾಳೆ ಹಾಕಿ ನೋಡಿದರು. ಒಂದು ಮಾತು ಹೇಳಿದರು, ನಿನ್ನ ಮಗ ಆದ್ರೆ ಯೋಗಿ ಹಾಕಣ, ಇಲ್ಲ ಭೋಗಿ ಹಾಕಣ. ಭೋಗಿ ಹಾಕಣ ಇಲ್ಲ ಯೋಗಿ ಹಾಕಣ. ಹೆಂಗೆ ಮಾಡೋದು? ನೀವು ಅವನಿಗೆ ಯೋಗದ ಕಷ್ಟದ ಯಾವುದಾದರೂ ಸನ್ನಿವೇಶಗಳನ್ನು ತೋರಿಸಿದ್ರೆ ಯೋಗಿ ಆಗಿಬಿಡ್ತಾನವ, ಸನ್ಯಾಸಿ ಹಾಕಣ ಹೇಳಿಬಿಟ್ರು. ಅವರಪ್ಪ ಅವರು ಹೆದರಿಬಿಟ್ರು. ಸಿದ್ಧಾರ್ಥನ ಅಪ್ಪ ಅವರು ಅವನು ಒಟ್ಟು ಹೊರಗೆ ಕಳಿಸ್ಲಿಲ್ಲ. ಅರಮನೆ ಬಿಟ್ಟು ಹೊರಗೆ ಕಳಿಸಲಿಲ್ಲ. ಬರೀ ಸೌಂದರ್ಯ, ಬರೀ ಡಾನ್ಸು, ಬರೀ ಇದು
ಏನಪ್ಪ ಅಂದ್ರೆ ಬರೀ ಚಂದ ಮನೋರಂಜನೆ, ಹೊರಗೆ ಕಳಿಸಲಿಲ್ಲ. ಯಾಕೆ ಹೊರ ಜಗತ್ತು ಗೊತ್ತಾಗಬಾರ್ದು ಅಂತಿಕೊಂಡು ಆಯಿತು, ನಡೀತು. ಸಿದ್ಧಾರ್ಥ ಸ್ವಲ್ಪ ದೊಡ್ಡವಾದ, ಅವನು ಗೆಳೆಯ ಇದ್ದೊಬ್ಬ ಚೆನ್ನ ಅಂತ ತಿಳ್ಕೊಂಡು ಒಮ್ಮೆ ಶುದ್ಧೋಧನ ಮಾಯಾವತಿ ಬೇರೊಂದು ಊರಿಗೆ ಸಂಬಂಧಿಕರ ಮದುವೆಗೆ ಹೋದರು ಅವರು, ರಾಜಾರಾಣಿ. ಇವ ಫ್ರೀ ಆದ, ಕುತೂಹಲ, ಮೇಲಿಂದ ನೋಡ್ತಿದ್ದ, ಜಗತ್ತು ಸುಂದರವಾಗಿ ಕಾಣಿಸೋದು ನೋಡ್ತಿದ್ದ. ಚೆನ್ನ ಮಹಾರಾಜ್ ಅಂದ, ಸ್ವಲ್ಪ ಹೊರಗಡೆ ಹೋಗೋಣ. ರಾಜರು ಬೈತಾರ, ಇಲ್ಲ ಯಾರಿಗೂ ಹೇಳಿದ್ದಾರೆ, ಸ್ವಲ್ಪ ಮಾರುವೇಷ ಹಾಕ್ಕೊಂಡು ಹೊರಗಡೆ ಹೋಗಿ ಬಂದ್ಬಿಡೋಣ, ಸ್ವಲ್ಪ ಹೊರಗಡೆ ಹೋಗ್ಬೇಕಾಯ್ತು ಅಪ್ಪ. ಹೊರಗಡೆ ಹೋದರು ಚೆನ್ನ ಮತ್ತು ಸಿದ್ಧಾರ್ಥ. ಹೊರಗಡೆ ಹೋದ ಕೂಡಲೇ ಫಸ್ಟ್ ಕಣ್ಣಿಗೆ ಬಿದ್ದಿದ್ದು ಒಂದು ಶವ ಎತ್ಕೊಂಡು ಹೊಂಟಿದ್ರು. ರಾಮ್ ರಾಮ್ ಸತ್ಯ ಹೈ, ರಾಮ್ ರಾಮ್ ಸತ್ಯ ಹೈ, ರಾಮ್ ರಾಮ್ ಸತ್ಯ ಹೈ ಹೊಂಟಿದ್ರು. ಚೆನ್ನ ಇದು ಏನಿದು ಅಂತಂದ. ಅದು ಹೆಣ ಅಂತಂದ. ಅಂದ್ರೆ ಗೊತ್ತೇ ಇಲ್ಲ ಅವಾಗ, ಹೆಣನೂ ಗೊತ್ತಿಲ್ಲ. ಸತ್ತನ ಅಂದ್ರ ಹಾಗೆ ಏನು ನೋಡೇ ಇಲ್ಲ, ಸತ್ತದ್ದು ನೋಡಿಲ್ಲ, ಹೆಣನೂ ನೋಡಿಲ್ಲ. ಇಲ್ಲ, ವಯಸ್ಸಾದ್ಮೇಲೆ ಮನುಷ್ಯ ಸಾಯ್ತಾನ. ಹಂಗೆ ನಾನು ಸಾಯ್ತೀನೇನು, ನೀನು ಸಾಯ್ತಿ ಒಂದ. ಇದು ದಸಕ್ ಅಂತ ಮುಂದೆ ಹಿಂಗೆ ಹೊಂಟರು. ಹಿಂಗೆ ಹೊಂಟನ ಒಬ್ಬನ ಒತ್ತಗಡೆ ಹೊತ್ಕೊಂಡು ಹೊಂಟಿದ್ರು. ಅಲ್ಲೇ ಹೋಗೋದ್ರ ಇದೇ ಇರಲಿಲ್ಲ, ಕಾರ್ಗೆ ಇರಲಿಲ್ಲ, ಒತ್ತಗಡೆ ಹೊಂಟಿದ್ರು. ಅವ ಹಿಂಗೆ ಡೋಗಿ ಇದ್ದ. ಇವ ಯಾರು ಅಂತ ಕೇಳ್ದ. ಇವನು ನಮ್ಮಂಗ ಮನುಷ್ಯ ಅಂದ. ಮತ್ತೆ ಏನಾಗೈತೆ ಅವಾಗ, ರೋಗಿ ಆಗ್ಯಾನ, ಟಿ ವಿ ಐತೈತೆ ಅವಾಗ ಅಂದ. ಹಿಂಗೋಗ್ಯಾನ, ಹೌದು ವಯಸ್ಸಾದ್ಮೇಲೆ ಹಿಂಗೆ ಆಗೋದು, ನಾನು ನೀನು ಒಮ್ಮೆ ಹಿಂಗೆ ಹಾಕಿವಿ ಅಂದ. ಲಾಯೋನಂದವ ಮನುಷ್ಯನ ಕುಂತು ಬಿಡ್ತು. ಮುಂದೆ ಮತ್ತೊಂದು ಹೋದ. ಒಂದು ಮನೆಯಾಗ ಅಳಗ ಹತ್ತಿದ್ಲು ಒಬ್ಬ ಹೆಣ್ಮಗಳು. ಯಾಕೆ ಅಳಗ ಹತ್ತಾಳ? ಒಟ್ಟು ರೊಕ್ಕಿಲ್ಲ, ಧನಧಾನ್ಯ ಇಲ್ಲ, ಮಕ್ಕಳಿಗೆ ಊಟ ಇಲ್ಲ, ಭಾಳ ದುಃಖ ಅದ ಅವ್ರಿಗೆ. ಹಂಗೆಲ್ಲ ನೋಡ್ಕೊಂತ ಹೋದ. ಹೊಳ್ಳಿ ಆಸ್ಥಾನಕ್ಕೆ ಬಂದ, ಅರಮನೆಗೆ. ಮನುಷ್ಯ ಸಾಯಬೇಕಂದ. ಪಂಡಿತರಿಗೆ ಹೋಗಿ ಕೇಳಿದ, ಪಂಡಿತರೇ ಮನುಷ್ಯ ಸಾಯಬೇಕನ್ನಂದ. ಸಾಯಬೇಕು ಮತ್ತು ಅದು ಅನಿವಾರ್ಯ ಅಂದ ಪಂಡಿತ. ಮತ್ತು ಮನುಷ್ಯನಿಗೆ ದುಃಖ ಯಾಕೆ ಬರ್ತದ ಅಂದ. ದುಃಖ ಬರುದ, ಅದು ಮನುಷ್ಯನ ಸಹಜ ದೌರ್ಬಲ್ಯ. ಅವಾಗ ಆಸೆ ಅದ, ದುಃಖ ಅದ. ಮುಂದೆ ಅವ ತಿಳ್ಕೊಂಡಾಗ ಆ ಮಾತನ್ನು ಪಂಡಿತ ಈಗ ಹೇಳ್ಬಿಡ್ತಾರ. ಅವ ರೋಗ ಬರೋದೇ ಯಾರು ತಪ್ಪಿಸ್ಲಿಕ್ಕೆ ಆಗುವುದಿಲ್ಲ. ಬುದ್ಧನ ವಾಕ್ಯಗಳು ನೋಡ್ರಿ. ಅವ ಪಂಡಿತ ಅಂದ, ಸಿದ್ಧಾರ್ಥ ನಮಗೆ ಎಂದ ನಮ್ಮ ಮನುಷ್ಯರಪ್ಪ ಎಂದಿಲ್ಲ ಒಂದು ದಿನ ನಮಗೆ ರೋಗ ಬರುದೇ, ಒಂದಿಲ್ಲ ಒಂದು ದಿನ ಬರುದೇ, ಯಾರು ತಪ್ಪಿಸ್ಲಿಕ್ಕೆ ಆಗುವುದಿಲ್ಲ. ಸಿದ್ಧಾರ್ಥ ಒಂದಿಲ್ಲ ಒಂದು ದಿನ ನಾವು ಒಬ್ಬರನ್ನೊಬ್ಬರು ಅಗಡುವುದೇ. ನಾಳೆ ನಿಮ್ಮಪ್ಪ ಹೊಕ್ಕಣ, ನಾಡ್ದ ನಿಮ್ಮವ್ವ ಹೊಕ್ಕಳ, ಒಂದು ದಿವಸ ನೀನು ಹೊಕ್ಕಿ. ಹಿಂಗೆ ಅಗಲುವಿಕೆ ಜಗತ್ತಿನ ನಿಯಮದು ಹೇಳಿದ. ಬುದ್ಧನಿಗೆ ಒಟ್ಟು ನಿದ್ದಿನ ಹತ್ತಿಲ್ಲ. ಸುಂದರಿಯಾದ ಒಂದು ರಾಣಿಯನ್ನು ಮದುವೆ ಮಾಡಿದ್ರು. ಯಶೋಧ ಏನೋ ಐತಿ ಕಾರಣ ಹೆಸರು. ರಾಹುಲ್ ಎಂಬ ಹುಡುಗ ಹುಟ್ಟಿದ್ದ. ಆದರೆ ಚಿಂತಿಸುವ ಆಯ್ತು ನಿಮ್ಗೆ. ಮೊದಲ ಬಾರಿಗೆ ಅವನ ತಳತಳ ಯೌವನದೊಳಗೆ ಈ ಥರದ ಇದು ಶುರು ಆಗ್ಬಿಡ್ತು ಚಿಂತೆ. ಮನುಷ್ಯ ಸಾಯಲೇಬೇಕಾ? ಹಿಂಗೆ ನನಗೂ ಹಿಂಗೆ ಗುಳಿ ಹಾಕವ, ನಾನು ಹಿಂಗೆ ಹಾಕೀನಿ, ನನ್ನ ಹೊತ್ಕೊಂಡು ಹಾಕ್ತಾರ, ನಾನು ಸಾಯ್ತೀನಿ, ಇದು ಸಾವು ಅನಿವಾರ್ಯನಾ? ತಲೆ ಕೆಟ್ಟುಬಿಡ್ತು ಈ ಪ್ರಶ್ನೆ ಹಾಕ್ಕೊಂಡವ. ನಾನು ನಿಮ್ಗೇನು ಹೇಳಿದ್ನಲ್ಲ, ನಾನು ಯಾರು, ನಾ ಎಲ್ಲಿಂದ ಬಂದೆ ಪ್ರಶ್ನೆ ಹಾಕೊಂಡಿಲ್ಲ. ಇದೇ ಪ್ರಶ್ನೆ ಅವಾಗ ಕೇಳ್ಕೊಂಡ. ಮನುಷ್ಯ ಸಾಯಲೇಬೇಕಾ? ಮನುಷ್ಯ ರೋಗ ಬರೋದೇನಾ? ಯಾಕೆ ಬರಬೇಕು ರೋಗ? ಮನುಷ್ಯನಿಗೆ ದುಃಖ ಯಾಕೆ ಬರ್ತದೆ? ಎಲ್ಲ ಪ್ರಶ್ನೆ ಹಾಕೊಂಡ ಹೊರಗೆ ಹೋದ. ಎಲ್ಲ ಹುಡುಕ್ಯಾಡ್ದ ಸಿಗಲೇ ಇಲ್ಲ. ಎಲ್ಲರೂ ಕೇಳಿದ, ಯಾರು ಹೇಳವಲ್ರು. ಕಡೆಗೆ ಬೋಧಿ ವೃಕ್ಷ ಅಂತಾರೆ. ಈ ಬೋಧಿ ವೃಕ್ಷ ಮತ್ತೇನಲ್ಲ, ಆಲದ ಮರ. ಆಲದ ಮರಕ್ಕೆ ಬೋಧಿ ವೃಕ್ಷ ಅಂತಾರೆ. ಬುದ್ಧಗೆ ಯಾಕೆ ಹೋಗ್ರಿ ನೀವು? ಕಾಶಿ ಹೋಗೋ ಕಾಲಕ್ಕೆ ಯಾರು ಇದಕ್ಕೆ ಹೊಕ್ಕಿರಲ್ಲ, ಬೂದುಗಾಯಕ್ಕೆ ಹೋಗ್ರಿ. ದೊಡ್ಡ ಮರ ಅದ, ಆಲದ ಮರ, ಬೋಧಿ ವೃಕ್ಷದ, ಅದು ಕೆಳಗೆ ಕುಂತ ಪ್ರಶ್ನೆ ಹಾಕ್ಕೊಂಡ. ದೇವರೇ, ಮನುಷ್ಯನಿಗೆ ಸಾವು ಯಾಕೆ ಬರ್ತದೆ? ದೇವರೇ, ಮನುಷ್ಯನಿಗೆ ದುಃಖ ಯಾಕೆ ಬರ್ತದೆ? ದೇವರೇ, ಮನುಷ್ಯನಿಗೆ ರೋಗ ಯಾಕೆ ಬರ್ತದೆ? ಒಂದೊಂದು ಪ್ರಶ್ನೆ ಹಾಕ್ಕೊಂಡು ಧ್ಯಾನ ಮಾಡಕ್ಕೆ ಕುಂತ. ಉತ್ತರ ಬರ್ತಾ ಹೋಯ್ತು. ಗೊತ್ತಾ, ಬುದ್ಧ ಮಹಾಜ್ಞಾನಿ ಆಗಿಬಿಟ್ಟ. ಬುದ್ಧ
ಗೊತ್ತಾ? ಹಂಗೆ ನೀವು ಮಹಾಜ್ಞಾನಿ ಆಗಬೇಕು. ಸುಮ್ಮನೆ ಕಚಡ ಸಗಣಿಯ ಹುಳ ಟೈಪ್ ಅದಿರಿ ನೀವು. ಸಗಣಿಯ ಹುಳ ನೋಡಿರನ? ಒಂದು ಸಗಣಿ ಬರ್ತದೆ, ಹುಳ ಬರ್ತಾವೆ, ಗುಂಡ ಮರ ಮಾಡಿ ಹಿಂಗೆ ಹೊತ್ಕೊಂತ ಹೋಗ್ತಿರ್ತಾವೆ. ಹಂಗೆ ಸಗಣಿಯ ಹುಳ ನೀವು. ನನ್ನ ಹೆಂಡತಿ, ನನ್ನ ಸಂಸಾರ, ನನ್ನ ಮಕ್ಕಳು ಇದರಾಗ ಬಿದ್ದು ಸಾಯಕತ್ತೀರಿ. ಅದು ನಾನು ನಿಮಗೆ ಹೇಳೋದಿಲ್ಲ, ಶಂಕರಾಚಾರ್ಯರು ಕೂಡ ಒಂದು ಮಾತು ಹೇಳ್ತಾರೆ. ಅವರು ಯಾರು ಶಂಕರಾಚಾರ್ಯ ಗೊತ್ತಾತನ? ಮಹಾಜ್ಞಾನಿ, ಮಹಾ ಸನ್ಯಾಸಿ ಅವ. ಆದ್ರೆ ಅವರು ಸೌಂದರ್ಯ ಲಹರಿ ಒಳಗೆ ಒಂದು ಇದು ಬರೀತಾರ ಶ್ಲೋಕ. ಪುನರಪಿ ಜನನಂ ಪುನರಪಿ ಮರಣಂ, ಪುನರಪಿ ಜನನಂ ಪುನರಪಿ ಮರಣಂ, ಪುನರಪಿ ಜನನಿ ಜಠರೇ ಶಯನಂ, ಪುನರಪಿ ಜನನಿ ಜಠರೇ ಶಯನಂ, ಯೇ ಸಂಸಾರೇ ಬಹುದುಸ್ತಾರೆ. ಎಷ್ಟು ನೋಡ್ರಿ ಮೀನಿಂಗ್ ನೋಡ್ರಿ. ಯೇ ಸಂಸಾರೇ ಬಹುದುಸ್ತಾರೆ, ಕೃಪಯಾ ಪಾರೆ ಪಾಹಿ ಮುರಾರೇ, ಕೃಪಯಾ ಪಾರೆ ಪಾಹಿ ಮುರಾರೇ, ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಮೂಢಮತೆ. ಎಂಥ ಅದ್ಭುತ! ಶಂಕರಾಚಾರ್ಯರು ಅಪ್ಪಟ ಬ್ರಹ್ಮಚಾರಿ, ಅಪ್ಪಟ ಸನ್ಯಾಸಿ, ಅವ್ರ ಬಾಯಿಗಿಂದ ಹಿಂಗೆ ಬರ್ತದ. ಏನು? ಪುನರಪಿ ಜನನಂ, ಮತ್ ಹುಟ್ಟುದ, ಪುನರಪಿ ಮರಣಂ, ಮತ್ ಸಾಯುದ, ಮತ್ ಹುಡ್ತೀವಿ, ಮತ್ ಸಾಯ್ತೀವಿ. ಪುನರಪಿ ಜನನಿ ಜಠರೇ ಶಯನಂ. ಇನ್ನ ಹೇಳಿದಿಲ್ಲ ನೀನು, ತಾಯಿ ಗರ್ಭದಾಗಿದ್ದೆ ಅಂತ ತಿಳ್ಕೊಂಡು. ದೊಡ್ಡ ಜೈಲದು, ಶರಮಣೆ. 9 ತಿಂಗಳು ಶರಮಣೆಗಿದ್ದು ಬಂದಿರಿ ಎಲ್ಲರೂ. ನೀವು ಏನು ತಪ್ಪು ಮಾಡಿದ್ರಿ ಯಾರಿಗೂ ಗೊತ್ತು. ನೋವನ ಹೊಟ್ಟೆಯಾಗ ಗರ್ಭಾಶಯದೊಳಗೆ ಒಳಗೆ ಹೊಕ್ರಿ. ಬೆಳೀತು ಈಟಿದ್ದವ್ರು ಈಟಾದ್ರಿ, ಹೊರಗೆ ಬಂದ್ರಿ. ಹೇಲು ಉಚ್ಚಿಯೊಳಗೆ ಇದ್ರಿ 9 ದಿವಸ, 9 ತಿಂಗಳು. ಮಾಂಸ ಮುದ್ದೆ ಹೇಲು ಉಚ್ಚಿಯೊಳಗೆ ಹೆಂಗಿರ್ತೀರಿ ಅಪ್ಪ, ಊಹಾ ಮಾಡ್ಕೊರಿ. ಮಲ ಮಾಂಸ ಕೀವು, ಅವ್ವನ ಗರ್ಭದಿಂದ ಹೊರಗೆ ಬಂದ ನೋಡ್ಬೇಕಾರೆ ಅವ್ವನ ಗರ್ಭದಿಂದ ಕೀವು ಬರ್ತದೆ, ರಕ್ತ ಬರ್ತದೆ, ಮಾಂಸ ಬರ್ತದೆ. ಛೇ ಕಟ್ ಮಾಡ್ತಾರೆ. ನಿಮ್ಮ ಕರುಳು ಹುರಿ ಇರ್ತದೆ, ಕಟ್ ಮಾಡ್ತಾರೆ, ಚುಸ್ತಾರ. ಆಯಿತು, ತಾಯಿ ಸಂಬಂಧ ಕಳ್ಕೊಂಡ್ರಿ. ಅಲ್ಲಿವರೆಗೂ ನಿಮ್ಮ ಮೌನ ನಿಮ್ಗೆ ಊಟಕ್ಕೆ ಹಾಕ್ತಿರ್ಲು, ನಿಮ್ಮ ಮೌನ ನಿಮ್ಗೆ ನೀರು ಕೊಡ್ತಿದ್ಲು, ಯಾರು ಕೊಡ್ತಿದ್ದಿಲ್ಲ. ಕರಳು ಬಳ್ಳಿಯಿಂದ ಪೈಪ್ ಹೆಂಗ ಸರಿ, ಅಲ್ಲಿ ಅವ್ವ ಕರಳು ಬಳ್ಳಿಯಿಂದ ಪೈಪ್ಲೈನ್ ಇದು ಕೊಡ್ತಿದ್ಲು. ಮುಂದೆ ಸಾಯಿ ಮುಂದೆ ನಳಕಿಯಿಂದ ಕೊಡ್ತಾರ ನೋಡ್ರಿ. ಏನು ಟ್ಯೂ ಇಲ್ಲೊಂದು ಎಲ್ಲ ಕಡೆ ಪೈಪು ಹಂಗ ಕೊಡ್ತೀರಿ. ಸಾಯುವ ಮುಂದೂ ಹಂಗೆ, ಬದುಕು ಮುಂಚೆನೂ ಹಂಗೆ, ಸಾಯಿ ಮುಂದೂ ಹಂಗೆ ಪೈಪ್ ಹಾಕ್ಕೊಂಡು ಸಾಯ್ತೀರಿ. ಅವನ ಹೊಟ್ಟೆಗೆ ಪೈಪ್ ಹಾಕ್ಕೊಂಡು ಬದುಕಿದ್ದೀರಿ ನೀವು. ಪುನರಪಿ ಜನನಿ ಜಠರೇ ಶಯನಂ. ಅವ್ರಂತಾರ ಮುಂದೆ ಏ ಸಂಸಾರೇ. ಸಂಸಾರ ಅಂದ್ರೆ ಯಾವ್ದು ಗೊತ್ತದನ? ಸಂಸಾರ ಅಂದ್ರೆ ಏನು? ಸಂಸಾರ ಅಂದ್ರೆ ಏನು? ಸಂಸಾರ ಅಂದ್ರೆ ಏನ್ರಿ? ಇದೇ ಸಂಸಾರ. ನಿಮ್ಮ ಸಂಸಾರ ಇದು ದುಃಖಮಯದ ಇದು. ಏ ಸಂಸಾರೇ ಬಹುದುಸ್ತಾರೆ. ಭಾಳ ಕೆಟ್ಟದ ಇದು, ಭಾಳ ಕೆಟ್ಟದ. ನಮ್ಮವರ ಬೆನ್ನ ಚೂರ್ಯಾರೆ ಕತ್ಯಾರ, ನಮ್ಮವರ ಮಾಟ ಮಾಡಿಸ್ತಾರ. ಹೆಂಡತಿನ ಮೋಸ ಮಾಡ್ತಾಳ, ಮಕ್ಕಳ ಮೋಸ ಮಾಡ್ತಾರ, ನಿಮ್ಮನ್ನ ವೃದ್ಧಾಶ್ರಮಕ್ಕೆ ಅಟ್ಟತಾರ. ಎಷ್ಟು ಕೆಟ್ಟದ ಇದು ಸಂಸಾರ. ಆದ್ರೆ ಮತ್ತೆ ನಮ್ಮ ಲೋಭ ಹೋಗುವಲ್ದು. ನನ್ನ ಮಕ್ಕಳು ಸಾಯಿದೀವಿ ನಾವು. ಒಂದು ಕೂಳು ತಿನ್ನಲಿಲ್ಲ, ಇದನ್ನು ತಿನ್ನಲಿಲ್ಲ, ಸಿನಿಮಾ ನೋಡಲಿಲ್ಲ, ಒಂದು ಚಹಾ ಸರಿಯಾಗಿ ಕುಡಿಲಿಲ್ಲ, ನನ್ನ ಮಕ್ಕಳಿಗಿರಲಿ. ನೀವು ಹರಕಂಗಿ ಹಾಕೊಂಡ್ರಿ, ಅವ್ರಿಗೆ ಬೆಳೆಸಿದ್ರಿ. ಇವನು ನಿಮ್ಗೆ 10 ರೂಪಾಯಿ ಚಡ್ಡಿ ತೊಗೊಂಡ್ರಿ, ಅವ್ರಿಗೆ 1100 ರೂಪಾಯಿ ಚಡ್ಡಿ ತೊಗೊಂಡ್ರಿ. ನಿಮಗೆ 600 ರೂಪಾಯಿ ಚಪ್ಪಲ್ ತೊಗೊಂಡ್ರಿ, ಅವ್ರಿಗೆ 6000 ರೂಪಾಯಿ ಬೂಟ್ ಕೊಡಿಸಿದ್ರಿ. ಹುಡ್ತಾ ಸಾಕ್ಸ್ ಕೊಡಿಸಿದ್ರಿ. ನೀವು ಸಾಕ್ಸ ಕಂಡಿದ್ದಿಲ್ಲ. ಚಡ್ಡಿ ಇಲ್ಲದ ಪ್ಯಾಂಟ್ ಹಾಕೊಂತಿದ್ರಿ. ಹೋಟೆಲಿಗೆ ಹೋಗಂದ್ರೆ ಒಂದು ಕಪ್ ಚಹಾ ಕುಡಿಯೋಕೆ ರೊಕ್ಕ ಇದ್ದಿಲ್ಲ ನಿಮಗೆ. ಅವ್ರಿಗೆ ಏನು ಬೇಕಾದ ತಿನ್ಸಿದ್ರಿ, ಲಾಲಿಪಾಪ್ ಕೊಡಿಸಿದ್ರಿ.
ನೂಡಲ್ಸ್ ತಿನ್ನಿಸಿದಿರಿ, ಪಾನಿಪುರಿ ತಿನ್ನಿಸಿದಿರಿ. ನನ್ನ ಮಗ ಬೆಳಿಬೇಕು, ನನ್ನ ಮಗ ರಾಜ್ಕುಮಾರ್ ಆಗಬೇಕು, ನಾ ಕಷ್ಟಪಟ್ಟಂಗೆ ನನ್ನ ಮಕ್ಕಳು ಕಷ್ಟಪಡಬಾರ್ದು. ಇದೇ ಉದ್ದೇಶ ಇತ್ತು. ಬೆಳೆಸಿದ್ರಿ ಬೆಳೆಸಿದ್ರಿ ಬೆಳೆಸಿದ್ರಿ, ಮದುವೆ ಮಾಡಿದ್ರಿ. ಅವನ್ನ ಬೆಳೆಸಿ ನೌಕರಿ ಹಚ್ಚು ಮಟ್ಟ ಬರಬಿಡಿತ್ತು. ಬಂದ್ಲಪ್ಪ ಶಶಿ ಎಂಬ ಮಾಯಾಂಗಣಿ ಬಂದು ಕೂಡ ಶುರು ಮಾಡಿದ್ರು. ನೋಡಿ, ಮೊದ್ಲ ಕರೆ ಹಾಕಿರ್ತಾರೋ, ನಾವು ನಿಮ್ಮ ಅಪ್ಪ ನಿಮ್ಮವನು ಕುಡಿಯುವುದಿಲ್ಲ, ಅತ್ತಿಲ್ಲದ ಮಣಿ ಬೇಕು ನನಗ, ಕಂಡೀಷನ್ ಹಾಕಲಿಕ್ಕೆ ಮೊದ್ಲ. ಆಯ್ತಲ್ಲ ಇವು ಹೂ ಅಂತಾವು. ಯಾಕೆ ಮಕ್ಕಳಿಗೆ ಕನ್ನಡ ಸಿಗುವಲ್ವಲ್ಲ, ಇದು ಹೂ ಅಂದದ್ದು ಕನಿಷ್ಠ. ಆಯ್ತು ಬಿಡಿಯಪ್ಪ ಹಾಗು, ನಮ್ದೇನು ಮಾಡ್ತಿ ಅಂದರು. ಆಯ್ತು, ಕರ್ಕೊಂಡು ಹೋದ್ಲು ಬೆಂಗಳೂರಿಗೆ. ನೀವು ಇಲ್ಲೇ ಕುಂತ್ರಿ, ಒಂದಾಗ ಹೋಗಿ ಗುಕ್ ಕಂತಿಕೊಂಡು. ಮುಂದೆ ಅವರು ಇದಕ್ಕೆ ಹೋದರು, ನ್ಯೂಯಾರ್ಕಕ್ಕೆ ಹೋದರು ಅಪಾಯಿಂಟ್ಮೆಂಟ್ ಆಗಿ. ತಮ್ಮ ನನಗೆ ನೆಗಡಿ ಬಂದು ಇದು ಬಂದು ಡಾಕ್ಟರು ಇನ್ನೊಂದು 2 ದಿವಸ ಅಂತ ಹೇಳ್ಯಾರಪ್ಪ, ಉಳಿಯೋದು ಬರ್ತೀಯೇನು ಅಪ್ಪ, ಏನಾಗುತ್ತೆ ಆಗಲಿ, ಫೋನ್ ಮಾಡ್ತಾಯಿದ್ರು ಅವಾಗವಾಗ. ನಮಗೆ ಬರೋಕ್ಕಾಗೋದಿಲ್ಲಪ್ಪ ಅಂತಂದು ಸಾಯಿರಿ, ಸಾಯಿರಿ. ಸಾಯಿ ಮುಂದೆ ಯಾರೂ ಇರೋದಿಲ್ಲ. ಹೇಂತಿದ್ರು ಭಾಳ ಹತಳಾಕೆ, ಹೇಂತಿನ ಮೊದಲ ನಿಮ್ಗಿಂತ ಮುಂಚೆ ಸತ್ತಿದ್ರೆ ಒಂದಾಗ ಹೋಗಿ ಗುಟ್. ಏ ಸಂಸಾರೇ ಬಹುದುಸ್ತಾರೆ ಕೃಪಯಾ ಪಾರೆ ಪಾಹಿ ಮುರಾರೇ, ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಮೂಢಮತೆ. ಹುಚ್ಚು ನನ್ನ ಮಕ್ಕಳ, ಶಂಕರಾಚಾರ್ಯ ಹೇಳ್ತಾರೆ ಇದನ್ನ. ಮೂಢಮತೆ ಅಂದ್ರೆ ಮೂಢಮತೆ ಅಂದ್ರೆ ಹುಚ್ಚರು, ಮಂದಮತಿಗಳು, ಬುದ್ಧಿಗೇಡಿಗಳು ಅಂತಾರೆ ಅವರು. ಗೋವಿಂದನ ನಾಮಸ್ಮರಣೆ ಮಾಡ್ರು, ಹುಚ್ಚುಗಳೇರ. ನಿಮ್ಗೆ ಹೆಂಗೆ ಹೇಳಿದೆ, ನೀವು ಮಾಡ್ತೀರಿ, ಇಷ್ಟು ಬಡ್ಕೊಂಡ್ರು ನೀವು ಮಾಡೋದಿಲ್ಲ. ನಾವು ಹೆಂಗೆ ಎಷ್ಟು ಕಠಿಣ ಆಗಿವಪ್ಪ ಅಂತಂದ್ರೆ, ಊಟ ಮಾಡಬೇಕು ಅಂತ ಹೊಕ್ಕಿರಿ, ಬಡ 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 ಉಂಡು ಕಡೆಗೆ ಹಾಕಿರಿ, ನಮಸ್ಕಾರ ಮಾಡಕ್ಕೆ ಬರ್ತೀರಿ. ಒಂದು ಕ್ಷಣ ಸಹಿತ ದೇವ್ರ ಮುಂದೆ ಇಲ್ಲೋದಿಲ್ಲ, ದೇವ್ರ ಮುಂದೆ ಇಲ್ಲೋದಿಲ್ಲ. ಇನ್ನೇನು ಸ್ಮರಣೆ ಮಾಡ್ತೀರಿ? ದೇವ್ರು ಅನ್ನೋದೇ ಗೊತ್ತಿಲ್ಲ, ದೇವ್ರ ಮನೆ ಅನ್ನೋದು ಗೊತ್ತಿಲ್ಲ, ಹುಟ್ಟಿಸಿದ ತಂದೆ ತಾಯಿನ ದೇವ್ರು ಅಂತ ಗೊತ್ತಾಗಬಲ್ದು ನಿಮ್ಗೆ. ತಂದೆ ತಾಯಿ ಗುರು 3 ಮಂದಿ ಕಣ್ಣಿ ಕಾಣೋ ದೇವ್ರಿ. ಅವ್ರನ್ನ ನಿರ್ಲಕ್ಷ್ಯ ಮಾಡ್ತೀರಿ, ಅವ್ರ ಕಣ್ಣ ನೀರು ತರಿಸ್ತೀರಿ. ನೀವು ಹೆಂಗೆ ಉದ್ಧಾರ ಆಗ್ತೀರಿ? ಅದಕ್ಕೆ ನೀವು ವೃದ್ಧಾಶ್ರಮ ಹೋಗ್ತೀರಿ. ಅಪ್ಪ ಅವನ ಮನಸ್ಸು ನೋಯಿಸಿದ್ರೆ ಅದರಂಥ ಘಾತಕ, ಅದರಂಥ ಪಾಪಿಷ್ಟತನ ಯಾವುದೂ ಅಲ್ಲ, ತಿಳ್ಕೊಂಡ್ಬಿಡ್ರಿ. ನಮ್ಮ ಅಪ್ಪ ಭಾಳ ನೀಚದನ್ರಿ, ನೀಚಿರಲಿ. ಅಪ್ಪನ ಅವನ. ನೀವಂತೀರಿ ಆಕಳ ಸಗಣಿ ತಿಂತದ್ದು, ಹೊಲಸು ತಿಂತತಿ, ಚರಂಡಿ ನೀರು ಕುಡಿತೈತಿ. ಆಕಳ ಹೊಲಸು ನೀರು ಕುಡಿತೈತಿ ಅಂತಿಕೊಂಡ ಹಾಲು ಕುಡಿದು ಬಿಡ್ತೀರಿ? ಏನ ಕುಡಿದು ಬಿಡ್ತೀರಿ? ಅದು ಏನೋ ಹೊಲಸು ತಿನ್ಲಿ, ಅಮೃತ ಕೊಡ್ತದೆ, ಅಮೃತ ಬೇಕಲ್ಲ ಅದು. ಹಂಗೆ ಅಪ್ಪವ ಎಷ್ಟ ನಿಮಗೆ ಇದು ಮಾಡಲಿ, ಅವು ಅದ್ರ ಸಾಟಿ ಇಲ್ಲವೇ ಇಲ್ಲ. ಅದು ನಿಮ್ಗೆ ಗೊತ್ತಾಗಲೇ ಇಲ್ಲ. ನೀವು ಇವತ್ತು ನಿಮ್ಮವ್ಗ ನಿಮ್ಮ ಅಪ್ಪಗೆ ಏನು ಟ್ರೀಟ್ಮೆಂಟ್ ಕೊಟ್ರಿ? ಕಾಯಿರಿ. ನಿಮ್ಮ ಮಕ್ಕಳು ಅದೇ ಟ್ರೀಟ್ಮೆಂಟ್ ಕೊಡ್ತಾರೆ. ಇದಕ್ಕೆ ಕರ್ಮ ಅನ್ನೋದು. ಕರ್ಮ ಅಂದ್ರೆ ಮತ್ತೇನಲ್ಲ. ಅಪ್ಪನ ಬೇಯ್ದ್ರಿ ನೀವು, ಅಪ್ಪನಿಗೆ ನೀವು ರಾತ್ರಿ ನಿದ್ಗೆಟ್ಟು ಇದು ಮಾಡ್ತೀಪ್ಪ, ಬಜ್ಜಿ ತಿನ್ಬೇಡ ಅಂತ ಹೇಳಿದ್ದಿಲ್ಲಪ್ಪ, ತಿಂತೀವಪ್ಪ, ಗುಡ್ಕೊಂಡು ಕೂಡ್ತೀವಿ ನಾವು. ಮತ್ತೆ ಇದನ್ನು ಕೊಡ್ಸಂತೀನಿ ನೀನು ಒದ್ರಾಡ್ತೀರಿ. ಮಕ್ಕಳು ನೋಡ್ತಾರ, ಕಲಿತಾರ ಅವರು. ಹಿಂತಿ ಒದ್ರಾಡ್ತೀರಿ, ಅವ್ಗೆ ಒದ್ರಾಡ್ತೀರಿ, ಅಪ್ಪಗೆ ಒದ್ರಾಡ್ತೀರಿ. ಸೇಮ್ ರಿಪೀಟ್ ಆಗತ್ತೆ ರೀ. ನೋಡ್ರಿ ಕಾಯಿರಿ ಹೊರಡ್ರಿ ಕೂತ್ಕೊಂಡು ಮುಂದೆ. ನೀವೇ ಬೆಳೆಸಿದ ಬೆಳೆ ಅದು, ನೀವೇ ಹಾಕಿದ ಬೀಜ ಅದು, ಬೆಳಿತೀರಿ. ಗೊತ್ತಾ? ಓಕೆ, ಅದಕ್ಕೆ ಏನು ಮಾಡಬೇಕು? ಉತ್ತರವಿಲ್ಲದ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಬೇಕು. ಯಾತಕ್ಕೆ ಬಂದೀವಿ ಹೇಳ್ತೀನಿ ಶ್ರದ್ಧೆ. ಶ್ರೀ ಗುರುದೇವ್.